श्री मायाकारा शंकर 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 श्री मायाकारा शंकर 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 ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂದ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಕವಡೆ ಶಾಸ್ತ್ರದ ಪ್ರಕಾರ ವಾರ ಭವಿಷ್ಯದ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನೂ ಕೂಡ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ಅದರ ಜೊತೆಗೆ ಇದೇ ಜುಲೈ 12ನೇ ತಾರೀಕು ನಿಗೂಢ ಪ್ರಶ್ನಶಾಸ್ತ್ರ ತರಗತಿಯನ್ನು ಮಾಡ್ತಾ ಇದ್ದು ರಮಲಶಾಸ್ತ್ರ, ವಿಳ್ಳೆದೆಲೆ ಶಾಸ್ತ್ರ, ತಾಂಬೂಲ ಶಾಸ್ತ್ರ ಮತ್ತು ತಂಡುಲ ಶಾಸ್ತ್ರ, ರಮಲ, ಹೀಗೆ ಅನೇಕ ಬೇರೆ ಬೇರೆ ವಿಚಾರಗಳನ್ನು ನಿಗೂಢವಾಗಿರುವಂಥ ವಿಷಯಗಳನ್ನು ಕಲಿಸ್ಕೊಡ್ತೇನೆ. ಆಸಕ್ತಿ ಇರುವಂಥವರು ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಈ ವಾರದ ಹೈಲೈಟ್ಸನ್ನು ನೋಡೋದಾದರೆ 25ನೇ ತಾರೀಕಿಂದ ಮೇ 31ನೇ ತಾರೀಕುವರೆಗೆ ಈ ವಾರ ಇರುವಂಥದ್ದು. ಶ್ರೀಶಕೆ 1947ನೇ ವಿಶ್ವಾವಸು ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸದ ಕೃಷ್ಣ ಪಕ್ಷ, ಅದರ ಜೊತೆಗೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ಮತ್ತು ಎರಡೂ ಕೂಡ ಈ ವಾರ ಇರುವಂಥದ್ದು. ಈ ವಾರದ ಹೈಲೈಟ್ಸನ್ನು ನೋಡೋದಾದರೆ ಇವತ್ತು ಮಾಸ ಶಿವರಾತ್ರಿ ಇರುವಂಥದ್ದು. ಜೊತೆಗೆ 27ನೇ ತಾರೀಕು ವಿಶೇಷವಾಗಿ ಬಾದಾಮಿ ಅಮಾವಾಸ್ಯೆ ಇರುವಂಥದ್ದು. ಇನ್ನು ಅದು ಬಿಟ್ಟರೆ ವಿಶೇಷವಾಗಿರುವಂಥದ್ದು ಏನಿಲ್ಲ. ಇನ್ನು 31ನೇ ತಾರೀಕು ಶ್ರುತ ಪಂಚಮಿ ಇರುವಂಥದ್ದು. ಇನ್ನು ಈ ವಾರದ ವಾರ ಭವಿಷ್ಯವನ್ನು ನೋಡುವಾಗ ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವ್ರಿಗೆ 3, 3, 6, 3, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, ಈ ವಾರ ಆ್ಯಕ್ಚುಲಿ ಈ ವಾರ ನಿಮಗೆ ತುಂಬ ಚೆನ್ನಾಗಿದೆ. ಅಂದ್ಕೊಂಡಿರುವಂಥ ಕೆಲಸಗಳಲ್ಲಾಗತ್ತೆ ಮತ್ತು ಒಂದಷ್ಟು ಜನ ವಿಶೇಷ ವ್ಯಕ್ತಿಗಳನ್ನು, ಆಪ್ತ ಮಿತ್ರರನ್ನು ಭೇಟಿ ಮಾಡುವಂಥದ್ದು ಮತ್ತು ಒಳ್ಳೆಯ ಸುಖ ಭೋಜನವನ್ನು ಮಾಡುವಂಥದ್ದು, ಕಾರ್ಯದಲ್ಲಿ ಅನುಕೂಲ ಆಗುವಂಥ ಯೋಗ ಇದೆ. ಮಾಡುವಾಗ ಗೊಂದಲ ಬೇಡ, ಒಳ್ಳೆ ಮನಸ್ಸಿಂದ, ದೃಢ ಮನಸ್ಸಿಂದ ಕೆಲಸವನ್ನು ಮಾಡಿ. ಈ ವಾರ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಷಭ ರಾಶಿಯವ್ರಿಗೆ 3, 3, 6, 9, 9, 3, 12, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೃಷಭ ರಾಶಿಯವರಿಗೆ ಈ ವಾರ ಸ್ವಲ್ಪ 50-50. ನಿಮ್ಮ ಎಕ್ಸ್ಪೆಕ್ಟೇಷನ್ ಥರ ಕೆಲಸ ಕಾರ್ಯಗಳಾಗೋದಿಲ್ಲ. ಇಟ್ಸ್ ಎ ನ್ಯೂಟ್ರಲ್ ವೀಕ್ ಅಂತ ಕರಿಬೋದು. ಕಾರ್ಯದಲ್ಲಿ ಅಲ್ಪ ಜಯ ಆಗುತ್ತೆ ಮತ್ತು ಸ್ವಲ್ಪ ಅನೇಕ ಚಿಂತೆಗಳು ಮತ್ತು ಕಷ್ಟದಿಂದ ಧನಲಾಭ, ವ್ಯವಹಾರಗಳು ಕೂಡ ಈಸಿಯಾಗಿ ಆಗಲ್ಲ, ಕಷ್ಟದಿಂದ ಆಗುವಂಥದ್ದು. ಪ್ರಯತ್ನದಿಂದ ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸುಖ ಪ್ರಾಪ್ತಿ ಆಗುವಂಥದ್ದು. ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಥವಾ ಲಕ್ಷ್ಮೀ ಅಮ್ಮನವರ ಅರ್ಚನೆಯನ್ನು ಮಾಡಿಸಿ ಮನೆಯಲ್ಲಿ ಅಷ್ಟೋತ್ತರವನ್ನು ಪಠನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಿಥುನ ರಾಶಿಯವ್ರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ವಿಶೇಷವಾಗಿರುವಂಥ ಜಯ, ಧನಮಾನ ಲಾಭ ಆಗುತ್ತೆ. ನೀವು ಅಂದ್ಕೊಂಡಿರುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳು ಈ ವಾರ ಆಗತ್ತೆ ನಿಮಗೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕರ್ಕಾಟಕ ರಾಶಿಯವ್ರಿಗೆ 3, 3, 6, 3, 9, 2, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಆದರೆ ಈ ವಾರ ನೀವು ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಅಂದರೆ ಧನ ಮಾನ ಹಾನಿಯಾಗುವಂಥದ್ದು, ಒಂದಷ್ಟು ಹಣವನ್ನು ಕಳ್ಕೊಳ್ಳುವಂಥದ್ದು, ಸ್ವಲ್ಪ ಟೆನ್ಷನ್ ವೀಕ್ ಆಗುವಂಥ ಸಮಸ್ಯೆಗಳು, ಅನಾರೋಗ್ಯ ಆಗುವಂಥ ಸಾಧ್ಯತೆಗಳಿರ್ತದೆ. ಸ್ವಲ್ಪ ಎಚ್ಚರಿಕೆಯಿಂದಿರಿ. ನೀವು ಮಾಡಬೇಕಾಗಿರುವಂತಹ ಕೆಲಸ ಏನಪ್ಪ ಅಂತಂದರೆ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಶನೇಶ್ವರ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿ ಅಥವಾ ಗೌರಿ ದುರ್ಗಿ ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ಒಂದು ಸಂಕಲ್ಪವನ್ನು ಮಾಡಿಸಿ ಅನುಕೂಲ ಆಗಲಿ ಅಂತೇಳಿ ವಿಶೇಷವಾಗಿ ಬಿಳಿ ಹೂಗಳಿಂದ ಅಮ್ಮನವ್ರನ್ನ ಪೂಜೆ ಮಾಡಿ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ನೋಡಿ, ಸಿಂಹರಾಶಿಯವ್ರಿಗೆ 3, 3, 6, 6, 3, 9, 9, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಹಣವನ್ನು ಕಳೆದುಕೊಳ್ಳುವಂಥದ್ದು, ಮೋಸ ಹೋಗುವಂಥದ್ದು, ಅಧಿಕಾರಿಗಳಿಂದ, ಟೀಮ್ ಲೀಡ್ರಿಂದ, ಸುತ್ತ ಇರೋರಿಂದ ತೊಂದರೆ,
ಸೌಖ್ಯವಿಲ್ಲ ಮತ್ತು ಜಾಗ್ರತೆಯಿಂದ ಇಲ್ಲ ಅಂದರೆ ಈ ವಾರ ಅನೇಕ ರೀತಿಯ ಸಮಸ್ಯೆಗಳು ಕೂಡ ನಿಮ್ಮನ್ನ ಹಿಂಬಾಲಿಸಿ ಬರ್ತದೆ. ಎಚ್ಚರಿಕೆಯಿಂದಿರಿ. ನೀವು ಮಾಡಬೇಕಾಗಿರುವಂಥದ್ದು ವಾರವನ್ನು ಶಿವನ ದರ್ಶನದ ಮುಖಾಂತರ, ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಣೆ ಮಾಡೋದ್ರ ಮುಖಾಂತರ ಪ್ರಾರಂಭವನ್ನು ಮಾಡಿ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕನ್ಯಾ ರಾಶಿಯವ್ರಿಗೆ 4, 4, 8, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಒಳ್ಳೆ ಭೋಜನ ಮಾಡುವಂಥದ್ದು, ವಿಶೇಷ ವ್ಯಕ್ತಿಗಳ ದರ್ಶನ ಮಾಡುವಂಥದ್ದು, ವ್ಯಾವಹಾರಿಕವಾದಂತಹ ಲಾಭಗಳಿರುವಂಥದ್ದು, ಅಂದುಕೊಂಡಂಥ ಕೆಲಸದಲ್ಲಿ ಯಾವುದೇ ಥರದ ಸಂಶಯವನ್ನು ಇಟ್ಕೊಳ್ಳದೆ ಮಾಡಿದ್ರೆ ಖಂಡಿತವಾಗಿಯೂ ದೃಢಕಾಯದಿಂದ ಮಾಡಿದ ಸಂಕಲ್ಪಗಳು ಈ ವಾರ ನೆರವೇರುತ್ತೆ. ಇನ್ನು ತುಲಾ ರಾಶಿಯವ್ರಿಗೆ ಹೆಂಗಿದೆ ಅಂತ ನೋಡೋಣ. ನೋಡಿ, ತುಲಾ ರಾಶಿಯವ್ರಿಗೆ 3, 3, 6, 9 ಕವಡೆ ಬಿದ್ದಿರೋದ್ರಿಂದ ಮನೆಗೆ ಬಂಧುಗಳು ಬರುತ್ತಾರೆ ಮತ್ತು ವಿಶೇಷವಾದಂತಹ ಗೌರವಗಳು ಪ್ರಾಪ್ತಿಯಾಗುವಂಥದ್ದು, ಅನೇಕ ದಿನಗಳಿಂದ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಾಗುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಕಾರ್ಯ ಮತ್ತು ಅನುಕೂಲಗಳು ಈ ವಾರ ತುಂಬ ಆಗತ್ತೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವ್ರಿಗೆ 2, 4, 6, 8, 10, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಸರ್ಕಾರದಿಂದ ಸಹಾಯ ಆಗುವಂಥದ್ದು, ಧನಲಾಭ, ಸ್ತ್ರೀ ಸೌಖ್ಯ, ಮನೆಯಲ್ಲೊಂದಷ್ಟು ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ಅಥವಾ ಆಗುವಂಥದ್ದು, ಮಿತ್ರರಿಂದ ಅನುಕೂಲ, ಕೀರ್ತಿ ಬೆಳೆಯುವಂಥದ್ದು, ಪ್ರಮೋಷನ್ನು, ಕೆಲಸ ಸಿಗುವಂಥದ್ದೆಲ್ಲವೂ ಕೂಡ ಈ ವಾರ ವೃಶ್ಚಿಕ ರಾಶಿಯವ್ರಿಗೆ ಆಗುವಂತಹ ಯೋಗ ಇದೆ. ಇನ್ನು ಧನುರ್ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ಧನುರ್ ರಾಶಿಯವ್ರಿಗೆ 5, 10, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನುಸು ರಾಶಿಯವರಿಗೆ ಕಾರ್ಯದಲ್ಲಿ ಅಲ್ಪ ಜಯ, ನಾನಾ ಚಿಂತೆಗಳಿಂದ, ಸಂಕಷ್ಟದಿಂದ, ಕಷ್ಟದಿಂದ ಧನಪ್ರಾಪ್ತಿ, ಪ್ರಯತ್ನದಿಂದ ಸೌಖ್ಯ ಪ್ರಾಪ್ತಿಯಾಗುವಂಥದ್ದು. ಸ್ವಲ್ಪ ಸಂಕಷ್ಟಗಳಿರುತ್ತೆ, ಸ್ವಲ್ಪ ಚಿಂತೆ ಇರುತ್ತೆ, ಮೋರ್ ಎಕ್ಸ್ಪೆಕ್ಟೇಷನ್ ಬೇಡ ಈ ವಾರ. ಸ್ವಲ್ಪ ಏನೇ ಮಾಡೋದಿದ್ರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಧನುಸು ರಾಶಿಯವರು ನೀವು ಮಾಡಬೇಕಾಗಿರುವಂಥದ್ದು ಕುಲದೇವರಿಗೆ ತುಪ್ಪ ದೀಪವನ್ನು ಚಿಟ್ಟು ಅನುಕೂಲ ಆದರೆ ಕುಲದೇವರ ದರ್ಶನವನ್ನು ಮಾಡಿ. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವ್ರಿಗೆ 5, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಸುಖಭೋಜನ, ಆಪ್ತಮಿತ್ರರ ದರ್ಶನ ಸಿಗುವಂಥದ್ದು, ವಿಶೇಷ ಕೈಂಕಾರ್ಯಗಳು ಈ ವಾರ ನಡೆಯುತ್ತೆ ಮತ್ತು ಜಯ ಲಾಭ ಇದೆ. ಯಾವುದೇ ಕಾರಣಕ್ಕೂ ಅಂಜಿಕೆ ಮತ್ತು ನಿಮ್ಮಲ್ಲೇ ಗೊಂದಲ ಬೇಡ. ಮಾಡುವಂಥ ಕೆಲಸವನ್ನು ಧೈರ್ಯದಿಂದ ಮುನ್ನುಗ್ಗಿ ಮಾಡಿದ್ರೆ ಈ ವಾರ ನಿಮಗೆ ಅನುಕೂಲ ಆಗುವಂಥ ಸಾಧ್ಯತೆಗಳಿರ್ತವೆ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕುಂಭರಾಶಿಯವ್ರಿಗೆ 3, 3, 6, 9, 2, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಧನಮಾನ ಹಾನಿಯಾಗುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಹುಷಾರಾಗಿರ್ಬೇಕು. ನೀವು ಕಾಲಭೈರವೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ, ಕಾಲಭೈರವನ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಈ ಟೆನ್ಷನ್ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಇನ್ನು ಮೀನರಾಶಿ, ಕೊನೆಯ ರಾಶಿಯವ್ರಿಗೆ ಹೇಗಿದೆ ನೋಡೋಣ. 3, 3, 6, 6, 2, 8, 8, 10, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಸರ್ಕಾರದಿಂದ ಸಹಾಯ ಸಿಗುವಂಥದ್ದು, ಧನಲಾಭ, ಸ್ತ್ರೀ ಸೌಖ್ಯ ಚೆನ್ನಾಗಿದೆ, ಮಿತ್ರರ ಸೌಖ್ಯವು ಬೆಳೆಯುವಂಥದ್ದು, ಅನುಕೂಲದ ವಾರ. ಒಬ್ಬರಿಂದ ಸಹಾಯ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವುದರಿಂದ ಸಹಾಯ ಆಗುವಂಥ ವಾರ ಇದು. ವಿಶೇಷವಾಗಿ ಮೀನರಾಶಿಯವರಿಗೆ ಈ ವಾರ ಚೆನ್ನಾಗಿದೆ ಅಂತ ಹೇಳ್ತಾ, ಇನ್ನೂ ಕೂಡ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ನೇರವಾಗಿ ಜ್ಯೋತಿಷ್ಯವನ್ನು ಕೇಳಬೇಕು, ಜಾತಕವನ್ನು ತೋರಿಸ್ಬೇಕು, ವಾಸ್ತು ಪರಿಶೀಲನೆ ಮಾಡಿಸ್ಬೇಕು ಅಂದರೆ ಭೇಟಿ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.